ನೋಡಿ ಬಿಡಿ ಅದರಲ್ಲೇನೆ ನೋಡಿ. ಸೌರವ್ಯೂಹದ ಮೊದಲನೇ ಗ್ರಹ ಮರ್ಕ್ಯುರಿ ಅಥವಾ ಬುಧ ಗ್ರಹ. ಇಲ್ಲಿ ನೋಡಿ ಬಹುಮಟ್ಟಿಗೆ ಚಂದ್ರನ ಥರಾನೇ ಕಾಣಿಸ್ತಾ ಇದೆ ಅದು. ಬುಧ ಗ್ರಹ ಸೂರ್ಯನಿಂದ ಇರುವಂತಹ ಸರಾಸರಿ ದೂರ ಸುಮಾರು 6 ಕೋಟಿ ಕಿಲೋಮೀಟರ್ಗಳಷ್ಟು. ಇದು ಸೌರವ್ಯೂಹದ ಅತಿ ಸಣ್ಣ ಗ್ರಹ ಅಂತ ಹೇಳ್ಬೋದು ಇವತ್ತು, ಪುಟ್ಟ ಗ್ರಹ. ಇದಾದ ನಂತರ ಬರೋದು ವೀನಸ್, ಶುಕ್ರ ಗ್ರಹ. ಇದು ಸೂರ್ಯನಿಂದ ಇರುವಂತಹ ದೂರ ಸುಮಾರು 11 ಕೋಟಿ ಕಿಲೋಮೀಟರ್ಗಳು ಸರಾಸರಿ ದೂರ, ಆ್ಯಾವ್ರೇಜ್ ಡಿಸ್ಟೆನ್ಸ್. ಇದಾದ ಮೇಲೆ ಬರೋದೇ ನಮ್ಮ ಭೂಮಿ. ನೋಡಿ, ಈ ಭೂಮಿ ಸೂರ್ಯನಿಂದ ಸುಮಾರು 15 ಕೋಟಿ ಕಿಲೋಮೀಟರ್ಗಳಷ್ಟು ಸರಾಸರಿ ದೂರದಲ್ಲಿ ಇದೆ. ಅಲ್ಲಿಗಿರುವಂತಹ ಅಂತರ 15 ಕೋಟಿ ಕಿಲೋಮೀಟರ್ ಸರಾಸರಿ ದೂರ. ಯಾಕಂದರೆ ಭೂಮಿ ಸೂರ್ಯನನ್ನು ಒಂದು ಕೋಳಿ ಮೊಟ್ಟೆ ಆಕಾರದ ಕಕ್ಷೆಯಲ್ಲಿ ಸುತ್ತಾ ಇದೆ. ಕೆಲವೊಮ್ಮೆ ಸೂರ್ಯನಿಗೆ ಸ್ವಲ್ಪ ಹತ್ತಿರ ಇರುತ್ತೆ, ಕೆಲವೊಮ್ಮೆ ದೂರದಲ್ಲಿರುತ್ತೆ. ಹಾಗಾಗಿ ಸರಾಸರಿ ದೂರ, ಆ್ಯಾವ್ರೇಜ್ ಅಂತ ಹೇಳಿದ್ದಕ್ಕೆ. ಇದು ಸೌರವ್ಯೂಹದ 3ನೇ ಗ್ರಹ. ಸೌರವ್ಯೂಹದ 4ನೇ ಗ್ರಹ ಕೆಂಪು ಗ್ರಹ, ರಕ್ತವರ್ಣದ ಗ್ರಹ, ಮಂಗಳ ಗ್ರಹ. ಇದು ಸೂರ್ಯನಿಂದ ಇರುವಂತಹ ದೂರ ಸುಮಾರು 23 ಕೋಟಿ ಕಿಲೋಮೀಟರ್ಗಳು ಸರಾಸರಿ ದೂರ. ಇದಾದ ಮೇಲೆ ಸೌರವ್ಯೂಹದ 5ನೇ ಗ್ರಹ ಗುರುಗ್ರಹ ಇದೆಯಲ್ಲ, ಈ ಗುರುಗ್ರಹ 78 ಕೋಟಿ ಕಿಲೋಮೀಟರ್ಗಳಷ್ಟು ಸರಾಸರಿ ದೂರದಲ್ಲಿದೆ. ಎಲ್ಲಿಂದ? ಸೂರ್ಯನಿಂದ. ಈ 55 ಕಿಲೋಮೀಟರ್ಗಳಷ್ಟು ಅಗಾಧವಾದ ಅಂತರ ಇದೆಯಲ್ಲ, ಇದರಲ್ಲಿ ಕ್ಷುದ್ರ ಗ್ರಹಗಳ ಪಟ್ಟಿ ಕಂಡುಬರುತ್ತೆ. ಕ್ಷುದ್ರ ಗ್ರಹಗಳು ಅಂದರೆ ಗ್ರಹಗಳ ಚೂರುಗಳಂತೆ ಕಾಣುವಂತಹ ಆಕಾಶಕಾಯಗಳು, ಅವುಗಳ ಪಟ್ಟಿ ಕಂಡು ಬರುತ್ತೆ. ಅದಾದ ಮೇಲೆ ಗುರುಗ್ರಹ 78 ಕೋಟಿ ಕಿಲೋಮೀಟರ್. ಹೋಲೋದಲ್ಲ, ಗ್ರಹಗಳನ್ನು ಹೋಲೋದಲ್ಲ, ಗ್ರಹಗಳ ಚೂರುಗಳು ಅಂತ ಹೇಳ್ಬೋದು. ಒಂದು ಕಾಲದಲ್ಲಿ ಇವುಗಳನ್ನು ಖಗೋಳಶಾಸ್ತ್ರಜ್ಞರು ಒಡೆದಂತಹ ಗ್ರಹದ ಚೂರುಗಳು. ಒಂದು ಕಾಲದಲ್ಲಿ ಅಸ್ತಿತ್ವದಲ್ಲಿ ಇದ್ದಂತಹ ಗ್ರಹ ಒಂದಿತ್ತು, ಅದು ಒಡೆದ ಪರಿಣಾಮವಾಗಿ ಒಡೆದಿರಬಹುದಾದಂತಹ ಪರಿಣಾಮವಾಗಿ ಉತ್ಪನ್ನವಾದದ್ದು ಇವು ಅಂತ ಅಂದ್ಕೊಂಡಿದ್ರು. ಆದರೆ ಇವತ್ತಿನ ನಂಬಿಕೆ ಪ್ರಕಾರ ಈ ಕ್ಷುದ್ರ ಗ್ರಹಗಳು ಅಂದರೆ ಗ್ರಹಗಳ ಚೂರುಗಳಂತೆ ಕಾಣಬರುವಂತಹ ಆಕಾಶಕಾಯಗಳು ರೂಪವೇ ತಳೆಯದಂತಹ, ಅಂದರೆ ಗ್ರಹ ಅಂತ ಆಗದೇನೆ ಇವೆಲ್ಲ ಒಟ್ಟುಗೂಡಿ ಒಂದು ಗ್ರಹನ ನಿರ್ಮಿಸೋದಕ್ಕೆ ಸಾಧ್ಯನೇ ಆಗಲಿಲ್ಲ, ಅದು ಚೂರುಗಳಾಗೇ ಉಳಿದಿದೆ ಸೌರವ್ಯೂಹದಲ್ಲಿ ಅಂತ ಅಂದ್ಕೊಂಡಿದ್ದಾರೆ. ಗುರುಗ್ರಹ ಸೌರವ್ಯೂಹದ ಅತ್ಯಂತ ದೈತ್ಯ ಗ್ರಹ. ಇದು ದೊಡ್ಡ ಗ್ರಹ. ಇದು 78 ಕೋಟಿ ಕಿಲೋಮೀಟರ್ ಸರಾಸರಿ ದೂರದಲ್ಲಿದೆ. ಇದಾದ ಮೇಲೆ ಶನಿ ಗ್ರಹ. ಇದು ಸುಮಾರು 145 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಇದು ಸೌರವ್ಯೂಹದಲ್ಲಿ ಅತಿ ಸುಂದರವಾದ ಗ್ರಹ. ಇದು ಸೂರ್ಯನಿಂದ ಇರುವ ದೂರ, ಗುರುಗ್ರಹ ಸೂರ್ಯನಿಂದ ಎಷ್ಟು ದೂರದಲ್ಲಿದೆಯೋ ಅದರ ಬಹುಮಟ್ಟಿಗೆ 2 ಪಟ್ಟಷ್ಟು ದೂರದಲ್ಲಿ. ಸೌರವ್ಯೂಹದ ಹೊರಭಾಗದಲ್ಲಿ ಕಂಡುಬರುವಂತಹ ಒಂದು ಅಂತರ ಅದು ನಮ್ಮ ಊಹೆಗೂ ನಿಲುಕದು ಅಂತ ನಾವು ಹೇಳ್ಬೋದು. ಇದಾದ ಮೇಲೆ ಸೌರವ್ಯೂಹದ 7ನೇ ಗ್ರಹ ಯುರೇನಸ್. ನೋಡಿ, ಈ ನೀಲಿ ಬಣ್ಣದ ಕಾಣ್ತಾ ಇದೆಯಲ್ಲ, ಯುರೇನಸ್. ಇದು ಸೌರವ್ಯೂಹದ 7ನೇ ಗ್ರಹ. ಇದು ನಮ್ಮ ಪೂರ್ವಜರಿಗೆ, ಅಂದರೆ ಭಾರತೀಯ ನಾಗರಿಕತೆಗೆ ಒಂದೇ ಅಲ್ಲ, ಯುರೋಪಿನ ನಾಗರಿಕತೆಗಳಿಗಾಗಲಿ ಯಾರಿಗೂ ಗೊತ್ತಿರಲಿಲ್ಲ ಇದು. ಯಾಕಂದರೆ ಇದನ್ನು ಬರಿಗಣ್ಣಿನಿಂದ ಕಾಣುವುದು ಬಹುಮಟ್ಟಿಗೆ ಕಷ್ಟ, ಸಾಧ್ಯನೇ ಇಲ್ಲ. ಬಹುಮಟ್ಟಿಗೆ ಕಾಣೋದೇ ಇಲ್ಲ ಅಂತಲ್ಲ, ಕಾಣೋದು ಕಷ್ಟ. ಹಾಗಾಗಿ ದೂರದರ್ಶಕ ಅಂದರೆ ಟೆಲಿಸ್ಕೋಪ್ನ ಮೂಲಕ ಕಂಡುಹಿಡಿಯಲಾದ ಸೌರವ್ಯೂಹದ ಮೊದಲ ಗ್ರಹ ಯುರೇನಸ್. ಕ್ರಿಸ್ತಶಕ 1781ರಲ್ಲಿ ವಿಲಿಯಂ ಹರ್ಷಲ್ ಅನ್ನುವಂತಹ ಖಗೋಳಶಾಸ್ತ್ರಜ್ಞ ಇದನ್ನು ಕಂಡುಹಿಡಿದ. ಯುರೇನಸ್ ಸೂರ್ಯನಿಂದ ಇರುವ ದೂರ ಶನಿ ಗ್ರಹ ಸೂರ್ಯನಿಂದ ಎಷ್ಟು ದೂರದಲ್ಲಿದೆಯೋ ಅದಕ್ಕೆ ಬಹುಮಟ್ಟಿಗೆ 2 ಪಟ್ಟು ದೂರದಲ್ಲಿದೆ. ಅಂದರೆ ಸುಮಾರು 285 ಕೋಟಿ ಕಿಲೋಮೀಟರ್ ದೂರದಲ್ಲಿ ಸರಾಸರಿ. ಇದಾದ ಮೇಲೆ ಸೌರವ್ಯೂಹದ ಇವತ್ತು ನಾವು ಅಂದ್ಕೊಂಡಿರುವಂತೆ ಸೌರವ್ಯೂಹದ 8ನೆಯ ಗ್ರಹ ನೆಪ್ಚ್ಯೂನ್. ಇದು ಸೂರ್ಯನಿಂದ 485 ಕೋಟಿ ಕಿಲೋಮೀಟರ್ಗಳಷ್ಟು ದೂರ ಇದೆ. 485, 385 ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನಮ್ಮ ಭೂಮಿ ಇರೋದು 15 ಕೋಟಿ ಕಿಲೋಮೀಟರ್ ಸರಾಸರಿ ದೂರದಲ್ಲಿ ಸೂರ್ಯನಿಂದ. ಇದು 485 ಕೋಟಿ ಇದೆ ಅಂದರೆ ಸುಮ್ಮನೆ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಸೂರ್ಯ ಹಾಗೂ ಭೂಮಿಯ ನಡುವಿನ ಅಂತರ 1 ಕಿಲೋಮೀಟರ್ ಅಂತ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಅಂದ್ಕೊಂಡ್ರೆ, ನೆಪ್ಚ್ಯೂನ್ ಸೂರ್ಯನಿಂದ ಇರುವ ದೂರ ಭೂಮಿ ಎಷ್ಟು ದೂರದಲ್ಲಿದೆಯೋ ಸೂರ್ಯನ ಅದಕ್ಕೆ 30 ಪಟ್ಟು ದೂರದಲ್ಲಿದೆ. ಇಷ್ಟೇ ಆದರೆ ಆಗ್ತಾಯಿತ್ತು. 1930ರಿಂದ 2006ರವರೆಗೂ ಸೌರವ್ಯೂಹದ 9ನೆಯ ಗ್ರಹ ಅನ್ಸ್ಕೊಂಡಿದ್ದು ಪ್ಲೂಟೋ. ಫೆಬ್ರವರಿ 18, 1930ರಲ್ಲಿ, ಮತ್ತೆ ಹೇಳ್ತೀನಿ, ಫೆಬ್ರವರಿ 18, 1930ರಲ್ಲಿ ಇದನ್ನು ಕಂಡುಹಿಡಿಯಲಾಯಿತು.
ಇದನ್ನು ಕಂಡುಹಿಡಿದವರು ಕ್ಲೈಡ್ ವಿಲಿಯಂ ಟೋಂಬಾ ಅನ್ನುವಂತಹ ಒಬ್ಬ ಖಗೋಳಶಾಸ್ತ್ರಜ್ಞ. ಇದು ಕಂಡುಹಿಡಿಯಲ್ಪಟ್ಟಿದ್ದು ಅಮೇರಿಕಾದ ಅರಿಜೋನಾ ರಾಜ್ಯದಲ್ಲಿ ಫ್ಲಾಗ್ಸ್ಟಾಫ್ ಅಂತ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿದ್ದಂತಹ ಒಂದು ದೂರದರ್ಶಕವನ್ನು ಬಳಸಿ, ಟೆಲಿಸ್ಕೋಪ್ನ ಬಳಸಿ ಕಂಡುಹಿಡಿದ. ನನಗೆ ತುಂಬ ಸಂತೋಷ ಏನು ಅಂದರೆ, ನಾನು ಆ ಟೆಲಿಸ್ಕೋಪ್ನ ಹೋಗಿ ಅದೇ ಫ್ಲಾಗ್ಸ್ಟಾಫ್ ವೀಕ್ಷಣಾಲಯದಲ್ಲಿ ಮುಟ್ಟಿ ಸಂತೋಷಪಟ್ಟಿದ್ದು. ಇದು ಪ್ಲೂಟೋ ಕಂಡುಹಿಡಿದಿದ್ದು ಅಂತ. ಆದರೆ 1930ರಲ್ಲಿ ಅದು ಕಂಡುಹಿಡಿಯಲ್ಪಟ್ಟ ನಂತರ 2006ರವರೆಗೂ ಅದು ಸೌರವ್ಯೂಹದ 9ನೆಯ ಗ್ರಹ ಅಂತ ಪರಿಗಣಿಸಲ್ಪಟ್ಟಿತ್ತು. ಇವತ್ತು ಅದು ಕುಬ್ಜ ಗ್ರಹ ಅಂತ ಪರಿಗಣಿಸಲ್ಪಟ್ಟಿದೆ 2006ರಿಂದ. ಮತ್ತೊಂದು ಕುತೂಹಲಕಾರಿಯಾದ ವಿಚಾರ ಅಂದರೆ, ನೆಪ್ಚ್ಯೂನ್ ಸೂರ್ಯನಿಂದ ಇರುವ ಸರಾಸರಿ ದೂರ ಎಷ್ಟು ಅಂತ ನಾನು ಹೇಳಿದೆ. ನೆಪ್ಚ್ಯೂನ್ ಸೂರ್ಯನಿಂದ ಇರುವಂತಹ ಸರಾಸರಿ ದೂರ ಭೂಮಿ ಎಷ್ಟು ಸರಾಸರಿ ದೂರದಲ್ಲಿದೆ ಸೂರ್ಯನಿಂದ? 30 ಪಟ್ಟು. ಇದೇನು ತುಂಬ ಜಾಸ್ತಿ ಏನಿಲ್ಲ, 39 ಪಟ್ಟು ಸರಾಸರಿ ದೂರದಲ್ಲಿದೆ. ಹಾಗಾಗಿ ನಮ್ಮ ಭೂಮಿ ಸೂರ್ಯನನ್ನು ಒಮ್ಮೆ ಸುತ್ತೋದಕ್ಕೆ ಎಷ್ಟು ವರ್ಷ ತಗೊಳುತ್ತೆ? 1 ವರ್ಷ, 365 ದಿವಸ ತಗೊಳುತ್ತೆ. ನೀವೇನಾದರೂ ಪ್ಲೂಟೋ ಮೇಲೆ ಹೋದರೆ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಪ್ಲೂಟೋ ಮೇಲೆ ಹೋದರೆ ನಿಂತ್ಕೊಂಡ್ರೆ 1 ವರ್ಷ ಅನ್ನೋದು ಭೂಮಿಯ ಮೇಲಿನ 248 ವರ್ಷಗಳಿಗೆ ಸಮ. ಸೂರ್ಯನನ್ನು ಒಮ್ಮೆ ಸುತ್ತಿ ಬರೋದಕ್ಕೆ ಪ್ಲೂಟೋ 248 ವರ್ಷ ತಗೊಳುತ್ತೆ. ಅದನ್ನು ಕಂಡು ಹಿಡಿದಿದ್ದೇ 1930ರಲ್ಲಿ, ಇನ್ನೂ 100 ವರ್ಷವೂ ಆಗಿಲ್ಲ. ಹೀಗಾಗಿ ಅದು ಸೂರ್ಯನನ್ನು ಅರ್ಧನೂ ಸುತ್ತಿಲ್ಲ ಅಂತ, ಒಂದು ಸತಿ ಸುತ್ತೇ ಇಲ್ಲ. ಫೆಬ್ರವರಿ 18ರಂದು 1930ರಲ್ಲಿ ಇದನ್ನು ಗುರುತಿಸಲಾದ್ದರಿಂದ ಕ್ಲೈಡ್ ವಿಲಿಯಂ ಟೋಂಬಾ ಅವರು, ಹಾಗಾಗಿ ಫೆಬ್ರವರಿ 18ರಂದು ಪ್ರತಿ ವರ್ಷ ಪ್ಲೂಟೋ ದಿನವನ್ನಾಗಿ ಆಚರಿಸಲಾಗುತ್ತೆ. ಅಂದರೆ ಹಾಗಾಗಿ ಫೆಬ್ರವರಿ 18 ಅನ್ನೋದಕ್ಕೆ ಒಂದು ಮಹತ್ವ ಇದೆ. ಅದು ಪ್ಲೂಟೋವನ್ನು ಕಂಡುಹಿಡಿದ ದಿನವನ್ನು ಸಂಭ್ರಮದಿಂದ ಆಚರಿಸುವಂತಹ ಒಂದು ದಿನ ಅದು. ಸರ್, ಇವಾಗ ಪ್ಲೂಟೋವನ್ನು ಗ್ರಹಗಳ ಲಿಸ್ಟ್ನಿಂದ ಕೈ ಬಿಡಲು ಕಾರಣಗಳೇನು ಸರ್? ಬಹಳ ಒಳ್ಳೆಯ ಪ್ರಶ್ನೆ ಇದು. ಪ್ಲೂಟೋನ ಗ್ರಹಗಳ ಪಟ್ಟಿಯಿಂದ, ಲಿಸ್ಟ್ನಿಂದ ಅಂತ ಹೇಳಿದರೆ ಪಟ್ಟಿಯಿಂದ ಬಿಡೋದಕ್ಕೆ ಕಾರಣ ಇದೆ. ಯಾಕಂದರೆ ನೋಡಿ, ಪ್ರತಿಯೊಂದು ಗ್ರಹ ತಗೊಂಡ್ರೆ ನೀವು ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚ್ಯೂನ್, ಇವುಗಳು ಸೂರ್ಯನ ಸುತ್ತುತ್ತಾ ಇವೆ, ಪ್ಲೂಟೋನು ಸುತ್ತುತ್ತಾ ಇದೆ. ಆದರೆ ಆ ಗ್ರಹಗಳ ಸಮೀಪದಲ್ಲಿ ಯಾವುದೇ ಗ್ರಹಗಳ ಚೂರಿನಂತಹವು ಅಥವಾ ಬೇರೆ ಆಕಾಶಕಾಯಗಳು ಇಲ್ಲ. ಭೂಮಿಯ ಹತ್ತಿರ ಬೇರೆ ಯಾವ ಆಕಾಶಕಾಯ ಇದೆ? ಚಂದ್ರ ಭೂಮಿನ ಸುತ್ತಾ ಇದೆ, ಸೂರ್ಯನ ಸುತ್ತುತ್ತಿಲ್ಲ. ಒಂದು ಆಕಾಶಕಾಯ ಗ್ರಹ ಅಂತ ಕರೆಸ್ಕೋಬೇಕಾದ್ರೆ ಅದು ಸೂರ್ಯನನ್ನು ಸುತ್ತುತ್ತಾ, ಇವತ್ತಿನ ಪ್ರಕಾರ ಸೂರ್ಯನನ್ನು ಸುತ್ತುತ್ತಾ ಇರಬೇಕು. ಪ್ಲೂಟೋ ಸುತ್ತುತ್ತಾ ಇದೆ, ಸೂರ್ಯನ ಯಾರಿಲ್ಲ ಅಂದಿದ್ದು. ಆಮೇಲೆ ಅದು ಗೋಲಾಕಾರದಲ್ಲಿ ಇರಬೇಕು. ಪ್ಲೂಟೋ ಗೋಲಾಕಾರದಲ್ಲಿ, ನೋಡಿ ಇಲ್ಲಿ ಗೋಲಾಕಾರದಲ್ಲೇ ಇದೆಯಲ್ಲ ಪ್ಲೂಟೋ. ಮತ್ತು ಯಾಕೆ ಪ್ಲೂಟೋ ಗ್ರಹ ಅಲ್ಲ? 3ನೇ ನಿಬಂಧನೆ ಹೊಂದಿದೆ, ಕಾರಣ ಹೊಂದಿದೆ. ಏನು ಅಂದರೆ, ಯಾವ ಪ್ರದೇಶದಲ್ಲಿ ಆ ಒಂದು ಆಕಾಶಕಾಯ ಗ್ರಹ ಅಂತ ಕರೆಸಿಕೊಳ್ಳಬಹುದಾದಂತಹ ಒಂದು ಆಕಾಶಕಾಯ ಇದೆಯೋ, ಆ ಆಕಾಶಕಾಯ ಇರುವಂತಹ ಸಮೀಪದ ಪ್ರದೇಶದಲ್ಲಿ ಬೇರಾವುದೇ ಆಕಾಶಕಾಯಗಳು ಸೂರ್ಯನನ್ನು ಸುತ್ತುತ್ತಾ ಇರಬಾರದು. ಅದು ತನ್ನ ಸುತ್ತಲಿನ ಪ್ರದೇಶವನ್ನು ಗುಡಿಸಿ ಹಾಕಿಬಿಟ್ಟಿರಬೇಕು. ಗುಡಿಸಿಲ್ಲ ಪ್ಲೂಟೋ ಆ ಥರ. ಪ್ಲೂಟೋ ಇರುವಂತಹ ಪ್ರದೇಶಕ್ಕೆ ಕೈಪರ್ ಪಟ್ಟಿ ಅಂತ ಕರಿತೀವಿ. ಆ ಕೈಪರ್ ಪಟ್ಟಿನಲ್ಲಿ ಪ್ಲೂಟೋ ಅಂತಹದೆ ಅಷ್ಟು ದೊಡ್ಡದಿಲ್ಲದೆ ಇರ್ಬೋದು, ಅದಕ್ಕಿಂತ ಸ್ವಲ್ಪ ಚಿಕ್ಕದಾದ ಅನೇಕ ಆಕಾಶಕಾಯಗಳು ಅದೇ ಪ್ರದೇಶದಲ್ಲಿ ಕಂಡುಬರುತ್ತೆ. ನೋಡಿ, ಮಾಕೆ ಅಂತ ಮತ್ತೊಂದಿದೆ, ಹೌಮಿಯಾ ಅಂತ ಒಂದಿದೆ, ಶರೋನ್ ಬಿಡಿ ಅದು ಉಪಗ್ರಹ ಪ್ಲೂಟೋದು. ಮಾಕೆ ಹೌಮಿಯಾ ಅಂತಿದೆ. ಇವತ್ತು 8 ದೊಡ್ಡ ಆಕಾಶಕಾಯಗಳನ್ನು ಕುಬ್ಜ ಗ್ರಹಗಳು, ಡ್ವಾರ್ಫ್ ಪ್ಲಾನೆಟ್ಸ್ ಅಂತ ಕರಿತೀವಿ, ಅದರಲ್ಲಿ ಪ್ಲೂಟೋ ಒಂದು. ಆ ಪ್ರದೇಶದಲ್ಲಿ ಇನ್ನೂ ಕೆಲವಿದೆ. ನಾನು ಹೇಳಿದ್ನಲ್ಲ ನೋಡಿ, ಮಾಕೆ ಮತ್ತು ಹೌಮಿಯಾ ಅನ್ನೋದು. ಅದಲ್ಲದೆ ಕ್ಷುದ್ರ ಗ್ರಹಗಳ ಪಟ್ಟಿಯಲ್ಲಿ ಅತ್ಯಂತ ದೊಡ್ಡದಾದಂತಹ ಕ್ಷುದ್ರ ಗ್ರಹ ಯಾವುದಿದೆ ಅದು ಸೀರೀಸ್ ಅನ್ನೋದು. ಅದು ಕ್ಷುದ್ರ ಗ್ರಹಗಳಲ್ಲೇ ಅತ್ಯಂತ ದೊಡ್ಡದಾದದ್ದು. ಅದರ ವ್ಯಾಸ ಅಂದರೆ ಡಯಾಮೀಟರ್ ಸುಮಾರು 1000 ಕಿಲೋಮೀಟರ್ನಷ್ಟಿದೆ. ನೋಡಿ, ಇದು ಒಂದು ಆಸ್ಟ್ರಾಯ್ಡ್ ಕ್ಷುದ್ರ ಗ್ರಹ ಆದರೂ ಕೂಡ ಇದೂ ಕೂಡ ಒಂದು ಕುಬ್ಜ ಗ್ರಹ ಅಂತ ಪರಿಗಣಿಸಲ್ಪಟ್ಟಿದೆ. ಯಾಕೆ? ಇದು ಸೂರ್ಯನನ್ನು ಸುತ್ತಾ ಇದೆ, ಇದು ಗೋಲಾಕಾರದಲ್ಲಿದೆ.
ಆಮೇಲೆ ಇದ್ರ ಸುತ್ತ ಇದಿರೋ ಪ್ರದೇಶದಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಆಕಾಶಕಾಯಗಳಿದೆ ಕೂಡ್ದ ಥರ. ಹಾಗಾಗಿ ಅದು ಗ್ರಹ ಅಲ್ಲ, ಕ್ಷುದ್ರ ಗ್ರಹ ಪ್ಲೂಟೋನ್ ಅಂತಲೇ. ಇವಾಗ ಇದು ಸ್ಪಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ, ಪ್ಲೂಟೋನ ಯಾಕೆ ಕರೀತಿಲ್ಲ ನಾವು ಅಂತ. ಯಾಕಂದರೆ ಆ ರೀತಿ ಏನಾದರೂ ನಾವು ಕರೆದ್ರೆ ಪ್ಲೂಟೋನ ಗ್ರಹ ಅಂತಂದರೆ ಇನ್ನೂ ಹೆಚ್ಚು ಹೆಚ್ಚು ಆಕಾಶಕಾಯಿಗಳು ಕಂಡುಹಿಡಿತಾ ಹೋದಂಗೆ, ಇವತ್ತು ನೋಡಿ 8 ಕುಬ್ಜ ಗ್ರಹಗಳಿದೆ ಅಂತ ಹೇಳಿದೆ. ಕುಬ್ಜ ಗ್ರಹಗಳ ಪಟ್ಟೀಲಿ 7ಕ್ಕಿಂತ ಜಾಸ್ತಿ ಇದೆ. ಪ್ಲೂಟೋ ಗ್ರಹ ಅಂತ ನೀವು ಪರಿಗಣಿಸಿದ್ರೆ ಅವೆಲ್ಲ ಏನು ತಪ್ಪು ಮಾಡಿದೆ? ಹಾಗಾದರೆ ಅವನ್ನೂ ಪರಿಗಣಿಸ್ಬೇಕಾದ್ರೆ ಇನ್ನು ಮುಂದೆ ಇನ್ನೂ ಹೊಸ ಹೊಸ ಆಕಾಶಕಾಯಿಗಳು ಅದೇ ಗಾತ್ರದ ಕಂಡುಹಿಡಿಯಲ್ಪಟ್ಟರೆ ಆಗ ಅದನ್ನು ನೀವು ಗ್ರಹ ಅನ್ಬೇಕಾಗತ್ತೆ. ಅದು ಹೆಂಗೆ ಸಾಧ್ಯ? ಅದೆಲ್ಲ ಅದು ಕಸಿವಿಸಿಗೆ, ಕನ್ಫ್ಯೂಷನ್ಗೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಪ್ಲೂಟೋನೇ ಬೇರೆ ಆಕಾಶಕಾಯಿಗಳನ್ನೆಲ್ಲ ಗ್ರಹಗಳು ಅಂತ ಅಂದು ಕಷ್ಟಪಡೋದಕ್ಕಿಂತ ಪ್ಲೂಟೋನ ಗ್ರಹದ ಸ್ಥಾನದಿಂದ ತೆಗೆದುಹಾಕೋದು ಇನ್ನೂ ಉತ್ತಮ ಅಂತ ತೆಗೆದುಬಿಟ್ಟಿದ್ದಾರೆ. ಎಲ್ಲೂ ಹೋಗಿಲ್ಲ, ಅದು ಅಲ್ಲೇ ಇದೆ, ಅದ್ರ ಪಾಡಗದ ಸೂರ್ಯನ ಸುತ್ತಾ ಇದೆ. ಆದರೆ ನಾವು ನೋಡುವಂತಹ ದೃಷ್ಟಿ, ದೃಷ್ಟಿಕೋನ ಬದಲಾಗಿದೆ. ಗ್ರಹದ ಬದಲು ಕ್ಷುದ್ರ ಗ್ರಹ ಅಂತ ಹೇಳ್ತೀವಿ. ಇವಾಗ ಪ್ಲೂಟೋದಲ್ಲಿನ ವಾತಾವರಣದ ಬಗ್ಗೆ ನೋಡೋದಾದ್ರೆ ಸರ್, ಯಾವ ಥರದ ಒಂದು ಅನಿಲಗಳಿಂದ ಅಲ್ಲಿ ವಾತಾವರಣ ಕೂಡಿದೆ ಸರ್? ನೋಡಿ, ಪ್ಲೂಟೋ ಬಹುಮಟ್ಟಿಗೆ ಮಾಡಲ್ಪಟ್ಟಿರೋದು ಹಿಮದಿಂದ ಅಥವಾ ಮಂಜಿನಿಂದ ಅಂತ ಹೇಳ್ಬೋದು. ಸೂರ್ಯನಿಂದ ಬಹಳಷ್ಟು ದೂರದಿಂದ. ಕರೆಕ್ಟ್, ಖಂಡಿತ. ಪ್ಲೂಟೋ ಮಾಡಲ್ಪಟ್ಟಿರೋದು, ಅದರಲ್ಲಿ ಶಿಲೆಗಳಿದೆ, ಸಾಕಷ್ಟು ಹಿಮ ಇದೆ. ಹಿಮ ಅಂದರೆ ನೀವು ನೀರಿಂದು ಅಂತ ಅನ್ಕೋಕೊಡು, ನೀರಿಂದಕ್ಕಿಂತ ಮೀಥೇನ್ ಅಂತ ನಾವೇನು ಹೇಳ್ತೀವಿ, ಅನಿಲ ಅದು ಇವತ್ತು, ಅಮೋನಿಯಾ ಅಂತ ಹೇಳ್ತೀವಿ. ಅಂಥ ರಾಸಾಯನಿಕ ವಸ್ತುಗಳು ಅಲ್ಲಿ ಪ್ಲೂಟೋದ ಮೇಲಿನ ಉಷ್ಣತೆಯಿಂದಾಗಿ ಅದು ಘನರೂಪದಲ್ಲಿ ಬೆಟ್ಟಗಳು, ಗುಡ್ಡಗಳು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಚಿತ್ರ ನೋಡಿದ್ರೆ ನೀವು ಪ್ಲೂಟೋದು ಇಲ್ಲಿ ಕಾಣಿಸ್ತಾ ಇದೆ. ಇದರಲ್ಲಿ ಕಾಣಿಸ್ತಿರೋದು ಈ ಬಿಳಿ ಬಣ್ಣದ್ದೆಲ್ಲ ಹಿಮ ಇದು ಅಂದರೆ ನೀರಿನ ಹಿಮ ಅಲ್ಲ, ಇದು ಮೀಥೇನ್ ಹಿಮ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಹಿಮ ಇರ್ಬೋದು, ಅಥವಾ ಅದಕ್ಕಿಂತ ಮುಖ್ಯವಾಗಿ ಅಮೋನಿಯಾ ಹಿಮ ಇರ್ಬೋದು. ಆ ರೀತಿ ಸಂಪೂರ್ಣ ಭಾಗವು ಹಿಮದಿಂದ ಕೂಡಿದೆ, ಸಾಕಷ್ಟು ಹಿಮದಿಂದ ಆವೃತವಾಗಿದೆ ಅದು ಅಂತ ಹೇಳ್ಬೋದು. ಹೀಗಾಗಿ ಬೇರೆ ಬೇರೆ ಇದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀರಿನ ಹಿಮದ ಜೊತೆ ಬೇರೆಯ ರಾಸಾಯನಿಕಗಳು ಹಿಮದ ರೂಪದಲ್ಲಿ ಪ್ಲೂಟೋದ ಮೇಲಿದೆ. ನೀವೇನಾರ ಹೋಗೋಂಗಿದ್ರೆ ಪ್ರವಾಸಿಯಾಗಿ ಹೋಗ್ತೀರಾ, ಇಲ್ಲಿನ ಉಷ್ಣತೆ ನೀವು ಅಲ್ಲಿ ನಿಂತ್ಕೊಂಡ್ರೆ ಕೇವಲ -230 ಡಿಗ್ರಿ ಸೆಂಟಿಗ್ರೇಡ್. ಕೇವಲ -230 ಡಿಗ್ರಿ ಸೆಂಟಿಗ್ರೇಡ್. ಸೂರ್ಯನನ್ನು ನೋಡಿದ್ರೆ ನೀವೇನಾದರೂ ಅಲ್ಲಿಂದ ನೇರವಾಗಿ ಕಣ್ಣಿಂದಲೇ ನೋಡ್ಬೋದು, ಸೂರ್ಯನ ನೋಡ್ಬೋದು ನೇರವಾಗಿ. ಆದರೆ ಸೂರ್ಯ ನಮ್ಮಲ್ಲಿ ಕಂಡಂತೆ ಒಂದು ಗೋಲಾಕಾರವಾಗಿ ಕಾಣಲ್ಲ, ಒಂದು ಪ್ರಖರವಾದ ನಕ್ಷತ್ರದಂತೆ ಕಾಣ್ತಾನೆ. ಆಮೇಲೆ ಮಧ್ಯಾಹ್ನ 12 ಗಂಟೆಗೆ ನೀವೇನಾದರೂ ಅಲ್ಲಿ ನಿಂತ್ಕೊಂಡ್ರು, ಅಲ್ಲಿ ಮೇಲ್ಮೈ ಮೇಲೆ ಮುಸ್ಸಂಜೆ ಹೊತ್ತಲ್ಲಿ ನಮಗೆಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಅನಿಸುತ್ತೆ. ಯಾಕಂದರೆ ನಾನು ಹೇಳಿದೆ, ಪ್ಲೂಟೋ ಸೂರ್ಯನಿಂದ ಇರುವ ದೂರ, ಭೂಮಿ ಸೂರ್ಯನಿಂದ ಎಷ್ಟು ದೂರ ಇದೆಯೋ ಅದಕ್ಕೆ 39-40 ಹತ್ತಿರ 40 ಪಟ್ಟು ಅಂದ್ಕೊಳ್ಳಿ. ಹಾಗಾಗಿ ಸೂರ್ಯ ಅಷ್ಟು ಪ್ರಖರವಾಗಿ ಇರೋದೇ ಸಾಧ್ಯ ಇಲ್ಲ. ಆದರೆ ನೀವು ಇನ್ನೊಂದು ಕಡೆ ಪ್ಲೂಟೋ ಮೇಲೆ ಎಲ್ಲಿ ನಿಂತ್ಕೋತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ನಿಂತ್ಕೊಂಡು ನೋಡಿದ್ರೆ ನಿಮಗೆ ಒಂದು ಅತ್ಯಂತ ದೊಡ್ಡ ಆಕಾಶಕಾಯ ಕಾಣಿಸುತ್ತೆ ಪ್ಲೂಟೋದ ಮೇಲಿಂದ. ಯಾವುದಪ್ಪ ಆ ಮನೋಹರವಾದ ದೃಶ್ಯ ಅಂದರೆ ಪ್ಲೂಟೋದ ಅತ್ಯಂತ ದೊಡ್ಡ ಉಪಗ್ರಹ ಶರೋನ್ ಅಂತ. ನೋಡಿ ಅಲ್ಲಿದೆ ಶರೋನ್ ಅಂತ, ಶರೋನ್ ಅಥವಾ ಕೈರಾನ್ ಅಂತ ಹೇಳ್ತೀವಿ. ಇದು ನೋಡಿ, ಇದೇ ಕೈರಾನ್ ಅಥವಾ ಶರಾನ್. ಪ್ಲೂಟೋ ಎಷ್ಟು ದೊಡ್ಡದೋ ಈ ಕೈರಾನ್ ಅಥವಾ ಶರಾನ್ ಅದಕ್ಕೆ ಅರ್ಧದಷ್ಟಿದೆ. ಅಂದರೆ ಪ್ಲೂಟೋದ ವ್ಯಾಸ ಅದರ ಅರ್ಧದಷ್ಟು ಇದಿದೆ. ಪ್ಲೂಟೋದ ವ್ಯಾಸ ಸುಮಾರು 2400 ಕಿಲೋಮೀಟರ್ಗಳು. ನಮ್ಮ ಚಂದ್ರನ ವ್ಯಾಸ 3500 ಕಿಲೋಮೀಟರ್ಗಳು. ಇದು 2400. ಇದಕ್ಕೆ 1100 ಕಿಲೋಮೀಟರಷ್ಟು ವ್ಯಾಸ ಅಂದರೆ ಡಯಾಮೀಟರ್ ಇದೆ ಶರೋನ್ಗೆ. ನೋಡಿ, ನಮ್ಮ ಚಂದ್ರ ಭೂಮಿಯ ಕಾಲು ಭಾಗದಲ್ಲಿದ್ದಾನೆ. ಭೂಮಿಯಿಂದ 4 ಲಕ್ಷ ಕಿಲೋಮೀಟರ್ ಸರಾಸರಿ ದೂರದಲ್ಲಿದೆ. 4 ಲಕ್ಷ, 3,84,000, ಹತ್ತಿರ 4. ಆದರೆ ಕಾಲು ಭಾಗದಷ್ಟಿದ್ದಾನೆ, 4 ಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದಾನೆ ಚಂದ್ರ ಭೂಮಿಯಿಂದ. ಆದರೆ ಇಲ್ಲಿ ಪ್ಲೂಟೋದ ಒಂದು ಚಂದ್ರ, ದೊಡ್ಡ ಚಂದ್ರ ಉಪಗ್ರಹ ಪ್ಲೂಟೋದ ಅರ್ಧ ಭಾಗದಷ್ಟು, ಇದು ಕಾಲು ಭಾಗ ಇದ್ದರೆ ಇದು ಅರ್ಧ ಭಾಗ, ಅಂದರೆ ಕೇವಲ 20,000 ಕಿಲೋಮೀಟರ್ ದೂರದಲ್ಲಿದೆ. ಯಾವ ರೀತಿ ಕಾಣಿಸ್ಬೋದು ಆ ಉಪಗ್ರಹ? ಇದಲ್ಲದೆ ಇನ್ನೂ 4 ಉಪಗ್ರಹಗಳು ಪ್ಲೂಟೋಗೆ ಇವೆ. ನೋಡಿ, ಇದುವರೆಗೂ ಪ್ಲೂಟೋನ
ಪ್ಲೂಟೋ ಬಗ್ಗೆ ನಮಗೆ ಹೆಚ್ಚಾಗಿ ತಿಳಿದಿದ್ದೆ. ಇವತ್ತು ನೋಡಿ, ಇವತ್ತು ಪ್ಲೂಟೋ ಯಾವ ರೀತಿ ಇದೆ ಅನ್ನೋದು ನೀವು ನೋಡ್ಬೋದು. ಫೆಬ್ರವರಿ ಇವತ್ತು 17, ಫೆಬ್ರವರಿ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಪ್ಲೂಟೋದ ಮೇಲೆ ಹೃದಯದ ಒಂದು ಆಕಾರದಲ್ಲಿ ಪ್ರದೇಶ ಇದೆ. ಇದನ್ನು ಇದು ನಮಗೆ ಪ್ಲೂಟೋ ಹೆಂಗಿದೆ ಅಂತ ಗೊತ್ತೇ ಇರಲಿಲ್ಲ. ಅದರ ಮೇಲ್ಮೈ 2015ರಲ್ಲಿ ಒಂದು ಅಮೇರಿಕಾದ ರೋಬಾಟ್ ಅಂತರಿಕ್ಷ ನೌಕೆ, ನ್ಯೂ ಹೊರೈಸನ್ಸ್ ಅಂತ ಇದರ ಹೆಸರು. ಆ ನೌಕೆ, ಈ ನ್ಯೂ ಹೊರೈಸನ್ಸ್ ನೌಕೆ ಇದನ್ನು ಪ್ಲೂಟೋನ, ಶರಾನ್ನ ಹಾಗೂ ಪ್ಲೂಟೋದ ಇತರ ಉಪಗ್ರಹಗಳನ್ನು ಅನ್ವೇಷಿಸಿ ಇನ್ನೂ ಮುಂದೆ ನಡೀತು. ಅಂದರೆ ಕೈಪರ್ ಪಟ್ಟಿನಲ್ಲಿ ಇನ್ನೂ ಒಂದು ಆಕಾಶಯಾನ ಇಲ್ಲ, ಪ್ರತಿದಿನದ್ದಲ್ಲ. ಇದು ಯಾವ ರೀತಿ ಅವತ್ತು ಕಾಣಿಸ್ತು ಅದಕ್ಕೆ ಅನ್ನೋದನ್ನು ನಾವು ಇದನ್ನು ನೋಡ್ಬೋದು. ಇದಕ್ಕೆ ಮುಂಚೆ ನಮಗೆ ಪ್ಲೂಟೋದ ಮೇಲ್ಮೈ ಯಾವ ರೀತಿ ಇದೆ, ಯಾವ ಬಣ್ಣದ್ದಾಗಿದೆ, ಇದೆಲ್ಲ ನಮಗೇನು ಸ್ಪಷ್ಟತೆ ಅನ್ನೋದೇ ಇರಲಿಲ್ಲ. ಯಾಕಂದರೆ ಇವತ್ತು ಹಬಲ್ ಅಂತರಿಕ್ಷ ದೂರದರ್ಶಕ ಇದೆ, ಏನಿದ್ರೂ ನೀವು ಇದಿರೋದು ಅದೇ ಹೇಳಿದ್ನಲ್ಲ, ಎಷ್ಟು ದೂರದಲ್ಲಿದೆ ಅಂತ. ಅಷ್ಟು ದೂರದಲ್ಲಿರೋದಕ್ಕೆ ಕೆಲವೇ 1000 ಕಿಲೋಮೀಟ್ರ್ ಅಥವಾ ಕೆಲವೇ ಮಿಲಿಯನ್ ಕಿಲೋಮೀಟ್ರ್ ಹತ್ತಿರದಲ್ಲಿ ಹಾದು ಹೋದರೆ ಆ ಕಾಣೋ ದೃಶ್ಯನೇ ಬೇರೆ, ಭೂಮಿಯಿಂದ ಕಾಣೋ ದೃಶ್ಯನೇ ಬೇರೆ. ಹೀಗಾಗಿ ನಾವು ಪ್ಲೂಟೋವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ, ಪ್ಲೂಟೋ ವ್ಯವಸ್ಥೆ ಸಿಸ್ಟಮ್ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ರೋಬಾಟ್ ಅಂತರಿಕ್ಷ ನೌಕೆಗಳ ಪಾತ್ರ ಅತ್ಯಂತ ಮಹತ್ತರವಾದದ್ದು. ಅದರಲ್ಲೂ ಇದುವರೆಗೂ ಇದರ ಹತ್ರ ಹಾದು ಹೋಗಿರೋದು ನ್ಯೂ ಹೊರೈಸನ್ಸ್ ಅನ್ನುವಂತಹ ನೌಕೆ ಮಾತ್ರ. ಹೀಗಾಗಿ ಪ್ಲೂಟೋದ ಇತಿಹಾಸನೇ ತುಂಬ ಕುತೂಹಲಕಾರಿಯಾದುದಾಗಿದೆ. ಇದು ಕಂಡುಹಿಡಿಯಲ್ಪಟ್ಟಿದ್ದೇ ಇದನ್ನು ಗಣಿತಾತ್ಮಕವಾಗಿ ಏನನ್ನೋ ಗಮನಿಸ್ತಾ ಇದ್ದಾಗ, ಸೌರವ್ಯೂಹದ 9ನೇ ಗ್ರಹ ಅನ್ನೋದನ್ನು ಹುಡ್ಕೋಣ ಅಂತ ಗಮನಿಸ್ತಿದ್ದಾಗ ಇದು ಕಣ್ಣಿಗೆ ಬಿತ್ತು. ಆಕಸ್ಮಿಕ ಇದನ್ನು ಕಂಡುಹಿಡಿದಿದ್ದು, ಸೆರೆಂಡಿಪಿಟಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಆಕಸ್ಮಿಕ ಸೌರವ್ಯೂಹದ 9ನೇ ಗ್ರಹ ಯಾವುದೋ ಹುಡುಕ್ತಿದ್ದಾಗ ಇದು ಸಿಕ್ಬಿಡ್ತು, ಇದನ್ನೇ 9ನೇ ಗ್ರಹ ಅಂದ್ಕೊಂಡ್ರು. ಆದರೆ ಇದು ಗ್ರಹಕ್ಕಿರಬೇಕಾದ ಯಾವುದೇ ಗುಣವಿಶೇಷಗಳು ಇಲ್ಲ ಇದಕ್ಕೆ. ಇದನ್ನೇ ಹುಡುಕ್ಬೇಕು ಅಂತ ಹೊರಟಿಲ್ಲ. ಸೌರವ್ಯೂಹದ 9ನೇ ಗ್ರಹ ಹುಡುಕೋಣ ಅಂತ ಹೋದಾಗ ಇದು ಕಣ್ಣಿಗೆ ಬಿತ್ತು 1930ರಲ್ಲಿ. ಫ್ಲಾಗ್ಸ್ಟಾಫ್ನಲ್ಲಿ ಹೇಳಿದ್ನಲ್ಲ, ಅರಿಜೋನಾನಲ್ಲಿ ಇರುವಂತಹ ಒಬ್ಬರು ಕ್ಲೈಡ್ ವಿಲಿಯಮ್ ಟೋಂಬಾ ಅಂತ ತುಂಬ ಯುವ ವಿಜ್ಞಾನಿ ಅವರು. ಆ ಕಾಲದಲ್ಲಿ 97 ವರ್ಷನ ಬದುಕಿದ್ರು. ಆಮೇಲೆ ಅವರು, ನನಗೆ ಸಂತೋಷ, ನಾನು ಇದನ್ನು ಕಂಡು ಹಿಡಿದ ಟೆಲಿಸ್ಕೋಪ್ನೇ ನಾನು ಹೋಗಿ ನೋಡಿದೆ ಅನ್ನೋದು ಬಹಳ ಸಂತೋಷ ಇದು. ಆಮೇಲೆ ಈ ಪ್ಲೂಟೋ ಬಗ್ಗೆ ಇನ್ನಷ್ಟು ಕುತೂಹಲಕಾರಿಯಾದದ್ದು ಅಂದರೆ ನೋಡಿ, ನಮ್ಮ ಪೂರ್ವಜರಿಗೆ ಬುಧ ಅಂದರೆ ಮರ್ಕ್ಯುರಿ, ಶುಕ್ರ, ವೀನಸ್, ಮಂಗಳ, ಮಾರ್ಸ್, ಜೂಪಿಟರ್, ಗುರು, ಶನಿ, ಸ್ಯಾಟರ್ನ್ ಇವು ಪರಿಚಯ ಸಾವಿರಾರು ವರ್ಷದಿಂದ ಇದೆ. ಯುರೇನಸ್ನ ಕಂಡುಹಿಡಿದಿದ್ದು ಯಾವ ರೀತಿ ಅಂದರೆ ಅದನ್ನು ದೂರದರ್ಶಕದ ಮೂಲಕ ಅಂತ ಹೇಳಿದೆ. ನೆಪ್ಚೂನನ್ನು ಕಂಡುಹಿಡಿದಿದ್ದು ಹೆಂಗೆ ಅಂದರೆ ಗಣಿತಾತ್ಮಕವಾಗಿ. ಅಂದರೆ ಇವತ್ತು ಯುರೇನಸ್ನ ಕಂಡುಹಿಡಿದ ನಂತರ ಅದು ಯಾವ ಕಕ್ಷೆಯಲ್ಲಿ ಸೂರ್ಯನನ್ನು ಸುತ್ತುತ್ತಾ ಇದೆ ಅಂತ ನೋಡಿದ್ರು. ಆದರೆ ಅದು ನ್ಯೂಟನ್ನ ಗುರುತ್ವಾಕರ್ಷಣ ನಿಯಮಕ್ಕೆ ಅನುಗುಣವಾಗಿ ಅದು ಸುತ್ತಬೇಕಾಗಿತ್ತು. ಆದರೆ ಯಾಕೋ ಅದರಲ್ಲಿ ಎಡವಟ್ಟಿದೆ, ಅದು ಸರಿಯಾಗಿ ವರ್ತಿಸ್ತಿಲ್ಲ ಅಂತ ಜ್ಞಾಪಕ ಬಂತು. ಕಾರಣ ಏನು ಅಂತ ಏನೇನೋ ಕಾರಣಗಳನ್ನು ಪರಿಶೀಲಿಸಿ ಕಡೆಗೆ ಯುರೇನಸ್ನ ಆಚೆ ಇರುವಂತಹ ಮತ್ತೊಂದು ಗ್ರಹ ತನ್ನ ಗುರುತ್ವಾಕರ್ಷಣ ಶಕ್ತಿಯಿಂದ ಅದರ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂದರು. ಅದನ್ನು ಒಬ್ಬ ಫ್ರೆಂಚ್ ಖಗೋಳಶಾಸ್ತ್ರಜ್ಞ ಅರ್ಬೆನ್ ಲೆವೆರಿಯೆ ಅನ್ನೋರು, ಒಬ್ಬ ಇಂಗ್ಲೀಷ್ ಖಗೋಳಶಾಸ್ತ್ರಜ್ಞ ಜಾನ್ ಕೌಚ್ ಆ್ಯಡಮ್ಸ್ ಅನ್ನೋರು ಗಣಿತಾತ್ಮಕವಾಗಿ ಲೆಕ್ಕ ಹಾಕಿದ್ರು. ಇಂತಹ ಒಂದು ಗ್ರಹ ಇದ್ದರೆ ಈ ಕ್ಷಣದಲ್ಲಿ, ಈ ಕಾಲದಲ್ಲಿ ಎಲ್ಲಿರ್ಬೋದು ಅಂತಲೂ ಲೆಕ್ಕ ಹಾಕಿದ್ರು. ಅದನ್ನು ಯೋಹಾನಸ್ ಗಾಲೆ ಅನ್ನುವಂತಹ ಜರ್ಮನಿಯ ಖಗೋಳಶಾಸ್ತ್ರಜ್ಞ ತನ್ನ ಟೆಲಿಸ್ಕೋಪ್ನ ತಿರುಗಿಸಿದಾಗ ಅಲ್ಲಿ ಕಾಣ್ತಾವೆ. ಗಣಿತಕ್ಕೆ ದೊರಕಿದಂತಹ ಜಯ ನೆಪ್ಚೂನ್, ಪ್ಲೂಟೋ ಅಲ್ಲ. ಅದೇ ರೀತಿ ಅದಾದಮೇಲೆ ನೆಪ್ಚೂನ್ನ ಚಲನೆಯನ್ನು ಗಮನಿಸ್ತಿದ್ದಾಗ ಅದರಲ್ಲೂ ಏನೂ ಸರಿ ಇಲ್ಲ ಅನ್ನಿಸ್ತು. ಹಾಗಾಗಿ 9ನೇ ಗ್ರಹನ ಹುಡುಕಕ್ಕೆ ಶುರು ಮಾಡಿದ್ರು. ಆದರೆ ಇದು ಆಕಸ್ಮಿಕವಾಗಿ ಗುರುತಿಸಲಾಗಿ ಇದು 9ನೇ ಗ್ರಹ ಅಂತ ಅಂದ್ಕೊಂಡ್ರು. ಆದರೆ ಯಾಕೋ ಇದನ್ನು ಗುರುತಿಸಿದಾಗಲಿಂದ ಅಷ್ಟಾಗಿ ನೆಮ್ಮದಿ ಇರಲಿಲ್ಲ ಖಗೋಳಶಾಸ್ತ್ರ. ಯಾಕಂದರೆ ಬಹುಮಟ್ಟಿಗೆ ಸೂರ್ಯನನ್ನು 8 ಗ್ರಹಗಳು ಬಹುಮಟ್ಟಿಗೆ ವೃತ್ತಾಕಾರದ ಕಕ್ಷೆಯಲ್ಲಿ ಸುತ್ತುತ್ತವೆ. ನಿಜವಾಗ್ಲೂ ವೃತ್ತಾಕಾರ ಅಲ್ಲ, ಬಹುಮಟ್ಟಿಗೆ. ಕೆಲವು ವೇಳೆ ಸ್ವಲ್ಪ ದೂರದಲ್ಲಿರುತ್ತೆ, ಕೆಲವು ವೇಳೆ ಸ್ವಲ್ಪ, ಆದರೂ ವೃತ್ತಾಕಾರ ಅಂತ ಅನ್ಕೋ.
ಆದರೆ ಈ ಪ್ಲೂಟೋ ಇದೆಯಲ್ಲ ಇದು ಒಂದು ಕೋಳಿ ಮೊಟ್ಟೆ, ತುಂಬ ದೊಡ್ಡ ಕೋಳಿ ಮೊಟ್ಟೆ ಆಕಾರದ ಕಕ್ಷೆಯಲ್ಲಿ ಈ ಥರ ನೋಡಿ ಇಲ್ಲಿದೆಯಲ್ಲ ಈ ರೀತಿ ಸುತ್ತಾ ಇದೆ ನೋಡಿ. ಇದಲ್ಲ ಬಿಡಿ, ಇಷ್ಟೊಂದಿಲ್ಲ, 17 ಡಿಗ್ರಿಯಷ್ಟು ವಾಲ್ಕೊಂಬಿಟ್ಟಿದೆ ಅದು ನೋಡಿ. ಇದೆಲ್ಲ ನೋಡಿ, ಇದು ಸಮತಲ ಒಂದು, ಅಂದರೆ ಪ್ಲೇನ್. ಸೌರವ್ಯೂಹದ ಬಹುತೇಕ ಗ್ರಹಗಳು 8 ಗ್ರಹಗಳು ಇಲ್ಲಿದ್ದರೆ ಇದು ಮಾತ್ರ 17 ಡಿಗ್ರಿ ವಾಲ್ಕೊ. ಇದೇನಿದು ಈ ಥರ ಇದೆಯಲ್ಲ ಇದ್ರ ಕಕ್ಷೆ ಅಂತ ತಲೆ ಕೆಡಿಸ್ಕೊಂಡು, ಮೊಟ್ಟೆ ಆಕಾರದಲ್ಲಿ ಕೋಳಿ ಮೊಟ್ಟೆ ಆಕಾರದ ಆಕಾರ ಒಂದು, ವಾಲ್ಕೊಂಡು ಬೇರೆ ವಾಲ್ಕೊಂಡ್ಬಿಟ್ಟಿದೆ ಬೇರೆ ಗ್ರಹಗಳ ಕಕ್ಷೆಗಳಿಗೆ. ವಿಚಿತ್ರವಾಗಿದೆ. ಇದು ಯಾಕೆ ಈ ಥರ ಇದೆ? ಕೆಲವು ವೇಳೆ ನೆಪ್ಚೂನ್ ಒಳಗೆ ಬಂದ್ಬಿಡ್ತಾಯಿತ್ತು ಪ್ಲೂಟೋ. ಇದೆಲ್ಲ ಯಾಕೆ ಈ ಥರ ಅಂತ ಅಂದ್ಕೊಂಡ್ರು. ಅದಾದಮೇಲೆ ಪ್ಲೂಟೋನ ಗಮನಿಸ್ತಾ ಇದ್ದಾಗ, ಅದರ ಕ್ಷೀಣತೆಯನ್ನು ಗಮನಿಸಿದಾಗ, ಏನಪ್ಪ ಇಷ್ಟೊಂದು ಕ್ಷೀಣವಾಗಿ ಕಾಣಿಸ್ತಾ ಇದೆಯಲ್ಲ, ನಿಜವಾಗ್ಲೂ ಇದು ದೊಡ್ಡದ? ಇದರ ದ್ರವ್ಯರಾಶಿ ಮಾಸ್ ಎಷ್ಟಿದು, ಅಂದರೆ ಇದರಲ್ಲಿರುವಂತಹ ವಸ್ತುಗಳು ಎಷ್ಟಿವೆ ಅಂತ ನೋಡಿದಾಗ ಗೊತ್ತಾಗಲಿಲ್ಲ. ಆದರೆ 1978ರಲ್ಲಿ ಪ್ಲೂಟೋದ ಒಂದು ಉಪಗ್ರಹ, ಅದೇ ಕೈರಾನ್ ಅಂತ ಹೇಳಿದ್ನಲ್ಲ, ಅದನ್ನು ಒಬ್ಬ ವಾಷಿಂಗ್ಟನ್ನಲ್ಲಿ ಇರುವಂತಹ ಒಂದು ಖಗೋಳ ವೀಕ್ಷಣಾಲಯದಿಂದ ಒಬ್ಬ ಖಗೋಳಶಾಸ್ತ್ರಜ್ಞ ಜೇಮ್ಸ್ ಕ್ರಿಸ್ಟಿ ಅನ್ನೋರು ಗುರುತಿಸಿದ್ರು ಅದನ್ನು. ಆ ರೀತಿ ಮತ್ತೊಂದು ಉಪಗ್ರಹ ಗುರುತಿಸಲ್ಪಟ್ಟ ನಂತರ ನ್ಯೂಟನ್ನ ಚಲನೆಯ ನಿಯಮಗಳನ್ನು ಅನ್ವಯಿಸಿ ಪ್ಲೂಟೋದ ದ್ರವ್ಯರಾಶಿ ಅಂದರೆ ಮಾಸ್ ಎಷ್ಟು ಅಂತ ಕಂಡುಹಿಡಿದ್ರು. ಇಷ್ಟೇನಾ ಇದಿರೋದು? ಇದು ಹೆಂಗೆ ಸಾಧ್ಯ ಗ್ರಹ ಅನ್ನೋಕ್ಕೆ ಅಂತ ಅಂದ್ಕೊಂಡಿದ್ರು. ಆದರೆ 1992ರಲ್ಲಿ ಟೆಲಿಸ್ಕೋಪುಗಳಲ್ಲಿ ಒಂದು ಕ್ರಾಂತಿಕಾರಕ ಮುನ್ನಡೆ ಉಂಟಾಯಿತು. CCD ಅಂತ ಹೇಳ್ತೀವಿ ನೋಡಿ, ನಿಮ್ಮ ಕ್ಯಾಮ್ರಾದಲ್ಲೂ ಇವತ್ತು ಆ CCD ಚಾರ್ಜ್ ಕಪಲ್ ಡಿವೈಸಸ್ ಅಂತಿದೆ, ನನ್ನ ಮೊಬೈಲ್ನಲ್ಲೂ ಇದೆ ಅದು. ಆ ಒಂದು ಸಾಧನ, ಎಲೆಕ್ಟ್ರಾನಿಕ್ ಸಾಧನ, ದೂರದ ಕ್ಷೀಣವಾದ ಆಕಾಶಕಾಯಗಳನ್ನು ಅತ್ಯಂತ ಸ್ಪಷ್ಟವಾಗಿ ನೋಡುವಂತಹ ಸಾಮರ್ಥ್ಯವನ್ನು ಮಾನವನಿಗೆ ಗಳಿಸಿಕೊಡ್ತು. ಅದನ್ನು ಬಳಸಿ ಹುಡುಕ್ತಾ ಇದ್ದಾಗ ಖಗೋಳಶಾಸ್ತ್ರಜ್ಞರು ಸೂರ್ಯನಿಂದ ದೂರದಲ್ಲಿ ಒಂದು ಆಕಾಶಕಾಯ ಕಣ್ಣಿಗೆ ಬಿತ್ತು. ಅದು ಪ್ಲೂಟೋ ಇರೋ ಪ್ರದೇಶದಲ್ಲೇ ಇತ್ತು. ಅದಾದಮೇಲೆ ಅದೇ ಪ್ರದೇಶದಲ್ಲಿ ಇನ್ನೂ ಅನೇಕ ಆಕಾಶಕಾಯಗಳು ಅದೇ ಬಗೆಯವು ಗುರುತಿಸಲ್ಪಟ್ಟು. ಪ್ಲೂಟೋನ ಗ್ರಹ ಅಂದರೆ ಅವೇನು ತಪ್ಪು ಮಾಡಿದೆ? ಹಾಗಾದರೆ ಅವನ್ನೂ ಗ್ರಹ ಅಂತ ಕಂಡುಹಿಡಿಬೇಕು. ಹಾಗಾದರೆ ಪ್ರತಿ ವಾರದಲ್ಲೂ ಕಂಡುಹಿಡಿತಾ ಇದ್ದರೆ, ಇವತ್ತು ಸೌರವ್ಯೂಹದಲ್ಲಿ 49 ಗ್ರಹ ಇದೆ, ನಾಳೆ 78 ಇದೆ, ಇನ್ನು 123 ಇದೆ, ಈ ಥರ ಅದು ಕನ್ಫ್ಯೂಷನ್, ಕಸಿವಿಸಿ ಆಗತ್ತೆ. ಹಾಗಾಗಿ ಅದ್ರ ಬದಲು ಇಷ್ಟೆಲ್ಲ ಕಷ್ಟಪಡೋದು ಯಾಕೆ? ಪ್ಲೂಟೋನೇ ಗ್ರಹದ ಸ್ಥಾನದಿಂದ ಕೆಳಗಿಳಿಸ್ಬಿಡೋಣ ಅಂತ ಇಳಿಸಿದ್ರು. ಆದರೆ ನೋಡಿ, ಒಂದು ವಿಚಾರ, ನನ್ನ ಈ ಒಂದು ಪ್ಲೂಟೋ ಅನ್ನುವಂತಹ ಆಕಾಶಕಾಯವನ್ನು ಕಂಡು ಹಿಡಿದ ಫೆಬ್ರವರಿ 18ರಂದು ಪ್ಲೂಟೋ ದಿನಾನ ಆಚರಿಸ್ತಾ ಇರುವಂತಹ ಈ ವರ್ಷ ಈ ಒಂದು ಸಂದರ್ಭದಲ್ಲಿ ನಾನು ಇಲ್ಲಿಗೆ ಬರ್ಬೇಕು ಅನ್ಕೊಂಡೆ ಸರ್. ಇವಾಗ ನಾವು ನಾಳೆ ಅಂದರೆ ಫೆಬ್ರವರಿ 18 ಪ್ಲೂಟೋ ದಿನವನ್ನು ಅರ್ಥಪೂರ್ಣವಾಗಿ ಯಾವ ರೀತಿಯಾಗಿ ಆಚರಿಸ್ಬೋದು ಅಂತ. ಅರ್ಥಪೂರ್ಣವಾಗಿ ಯಾವ ರೀತಿ ಆಚರಿಸ್ಬೋದು ಅಂದರೆ, ಸಾಮಾನ್ಯ ಜನರಿಗೆ ಈ ಪ್ಲೂಟೋ ಅನ್ನೋದರ ಗುಣವಿಶೇಷ ಏನು, ಅದರ ವೈಶಿಷ್ಟ್ಯ ಏನು, ಎಷ್ಟು ದೂರದಲ್ಲಿದೆ, ಅದು ಯಾವ ವಸ್ತುಗಳಿಂದ ಮಾಡಲ್ಪಟ್ಟಿದೆ, ಜೊತೆಗೆ ಎಷ್ಟು ಕಾಲ ತಗೊಳುತ್ತೆ, ಸೌರವ್ಯೂಹದಲ್ಲಿ ಯಾವ ರೀತಿ ವೈವಿಧ್ಯತೆ ಇದೆ. ನೋಡಿ, ಸೌರವ್ಯೂಹದ ಮೊದಲ 4 ಗ್ರಹಗಳನ್ನು ಭೂಗ್ರಹಗಳು ಅಂತ ಹೇಳ್ತೀವಿ, ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್. ಅಂದರೆ ನಾವು ನೋಡಿ ನೆಲದ ಮೇಲೆ ನಿಂತಿದ್ದೀವಿ. ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್ ಅಂದರೆ ಬುಧ, ಶುಕ್ರ, ಭೂಮಿ, ಮಂಗಳ 4ರ ಮೇಲೂ ನಿಂತ್ಕೋಬೋದು ನೀವು. ಈ ಥರ ಗುರು, ಶನಿ, ಯುರೇನಸ್, ನೆಪ್ಚೂನ್ ಮೇಲೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಯಾಕಂದರೆ ಅದಕ್ಕೆ ನೆಲವೇ ಇಲ್ಲ. ಎಲ್ಲ ಅನಿಲ ಅಥವಾ ಮಂಜಿನ ಆವಿಯಿಂದ ಮಾಡಲ್ಪಟ್ಟಿದೆ. ಆಗಲ್ಲ. ಈ ಪ್ಲೂಟೋ ಅನ್ನೋದು ಎಡಬಿಡಂಗೆ, ಹಂಗೂ ಇಲ್ಲ ಹಿಂಗೂ ಇಲ್ಲ. ಹಾಗಾಗಿ ಅದು ಒಂದು ತನ್ನದೇ ಆದ ಅನನ್ಯತೆಯನ್ನು ಹೊಂದಿದೆ. ಅಂತಹ ಆಕಾಶಕಾಯ ಸೌರವ್ಯೂಹದಿಂದ ದೂರ ಹೋದಂತೆ ಆಕಾಶಕಾಯಗಳಲ್ಲಿ ಯಾವ ರೀತಿ ವೈವಿಧ್ಯತೆ ಕಂಡುಬರುತ್ತೆ. ಸೌರವ್ಯೂಹದ ಉಗಮ ಹಾಗೂ ವಿಕಾಸಗಳನ್ನು ಅರಿಯಬೇಕಾದರೆ ಇಂತಹ ಆಕಾಶಕಾಯಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು ಮುಂದುವರಿಯಬಹುದು. ಸೌರವ್ಯೂಹದ ಸೋಜಿಗಗಳಲ್ಲಿ ಪ್ಲೂಟೋ ಸಹ ಒಂದು ಅನ್ನೋದನ್ನು ನಾವು ಸಾಮಾನ್ಯ ಜನರಿಗೆ ಮನದಟ್ಟು ಮಾಡಿಕೊಟ್ರೆ, ಈ ವಿಶೇಷ ಸಂದರ್ಭದಲ್ಲಿ ಪ್ಲೂಟೋ ದಿನವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಅದು ಅತ್ಯಂತ ಅರ್ಥಪೂರ್ಣವಾಗಿರುತ್ತೆ. ಹಾಗಾಗಿ ಜನರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಯೋದಕ್ಕೆ, ಯಾವ ರೀತಿ ಇದನ್ನೆಲ್ಲ ಕಂಡುಹಿಡಿಯೋದಕ್ಕೆ ಖಗೋಳಶಾಸ್ತ್ರಜ್ಞರು, ವಿಜ್ಞಾನಿಗಳು, ಗಣಿತಶಾಸ್ತ್ರಜ್ಞರು, ಯಾವ ರೀತಿ ಕಂಪ್ಯೂಟರ್ ಇಂಜಿನಿಯರ್ಗಳು ಯಾವ ರೀತಿ ಶ್ರಮಿಸಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಂಡಲ್ಲಿ ಅದು ವಿಜ್ಞಾನದ ಮುನ್ನಡೆಗೆ ಕಾರಣ ಆಗುತ್ತೆ. ಜೊತೆಗೆ ವೈಜ್ಞಾನಿಕ ಮನೋಭಾವ ಬೆಳೆಯೋದಕ್ಕೆ ಕೂಡ ಅದು ಕಾರಣ ಆಗಿ ನಮ್ಮ ಪ್ರಗತಿಗೆ ಖಂಡಿತ ಮತ್ತಷ್ಟು ಪುಷ್ಟಿ ಕೊಡುತ್ತೆ ಅನ್ನೋದರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಇವತ್ತು
ಈ ಬಗ್ಗೆ ಸೌರವ್ಯೂಹದ ಬಗ್ಗೆ ಮಾಹಿತಿ ಕೊಡುವಂತಹ ಒಂದು ಸ್ಕೈ ಶೋ ಆಕಾಶ ಮಂದಿರ ಪ್ರದರ್ಶನವನ್ನು ನಾವು ಪ್ಲೂಟೋ ಒಂದೇ ಅಲ್ಲ ಸೌರವ್ಯೂಹದ ಬಗ್ಗೆ ವೈವಿಧ್ಯತೆ ಬಗ್ಗೆ ಮಾಹಿತಿ ನೀಡುವಂತಹ 40 ನಿಮಿಷಗಳ ಪ್ರದರ್ಶನನೂ ನಾವು ಪ್ರತಿ ದಿವಸ ಕನ್ನಡ ಹಾಗೂ ಇಂಗ್ಲೀಷ್ನಲ್ಲಿ ತೋರಿಸ್ತಾ ಇದ್ದೀವಿ. ಹಾಗಾಗಿ ಬಂದು ನೋಡ್ಬೋದು ಎಲ್ಲರೂ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೇಳೋದು ಖಂಡಿತ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಖಗೋಳಶಾಸ್ತ್ರಕ್ಕೆ ಅದರಲ್ಲೂ ಸೌರವ್ಯೂಹಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಅರಿಯುವ ಮೂಲಕ ಅದನ್ನು ಉದಾಹರಣೆಯಾಗಿ ತೆಗೆದುಕೊಂಡು ನಮ್ಮ ಉಪಾಧ್ಯಾಯರುಗಳು ವಿಜ್ಞಾನ ಹಾಗೂ ಗಣಿತವನ್ನು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇವನ್ನೆಲ್ಲ ಇನ್ನೂ ಉತ್ತಮವಾಗಿ ವಿದ್ಯಾರ್ಥಿಗಳ ಮನಸ್ಸಿಗೆ ನಾಟುವಂತೆ ಬೋಧಿಸಬಹುದು ಅನ್ನೋದರ ಬಗ್ಗೆ ನನಗೆ ಯಾವ ಅನುಮಾನವೂ ಇಲ್ಲ. ಹೀಗಾಗಿ ಇದನ್ನು ನಾವು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಬೇಕಾದ್ರೆ ನಾವು ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ನೀಡಬೇಕು ಅನ್ನೋದು ನನ್ನ ಅನಿಸಿಕೆ. ನಮಸ್ಕಾರ.